ರಾಷ್ಟ್ರಕವಿ ಗೋವಿಂದ ಪೈ ಅವರ ಪರಿಚಯವನ್ನು ಮಾಡಿಕೊಂಡ್ವಿ. ಅದರೊಟ್ಟಿಗೆ ಈ ಪದ್ಯವನ್ನು ನಾನು ಓದಿದ್ದೆ ಮಾತ್ರ, ಅದರ ವಿವರಣೆಯನ್ನು ನೀಡಿರಲಿಲ್ಲ. ಹೌದಾ? ಇಂದಿನ ತರಗತಿಯಲ್ಲಿ ಆ ಪದ್ಯವನ್ನು ಮತ್ತೆ ಓದ್ತಾ ಅದರ ವಿವರಣೆಯನ್ನು, ಅದರ ಸಾರಾಂಶವನ್ನು ಹೇಳ್ತಾ ಇಂದಿನ ತರಗತಿಯನ್ನು ಪೂರ್ಣಗೊಳಿಸೋಣ. ಸರಿ, ಹಾಗಿದ್ರೆ ಪಾಠವನ್ನು ಪ್ರಾರಂಭಿಸುವ ಮುನ್ನ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡೋಣ. ನಿಮ್ಮ ಕಣ್ಗಳನ್ನು ಮುಚ್ಚಿ ನನ್ನೊಟ್ಟಿಗೆ ಪ್ರಾರ್ಥನೆಯನ್ನು ಹೇಳಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಿಧಾನವಾಗಿ ನಿಮ್ಮ ಕಣ್ಗಳನ್ನು ತೆರೆಯಿರಿ ವಿದ್ಯಾರ್ಥಿಗಳೇ. ಈ ಒಂದು ಪದ್ಯವನ್ನು ಬರೆದಂಥವರು ಎಂ ಗೋವಿಂದ ಪೈ. ಹೌದಾ? ಸರಿ, ಈ ಪದ್ಯವನ್ನು ಈಗ ಅದರ ಪರಿಚಯವನ್ನು ನಾನು ನಿಮ್ಗೆ ಈಗಾಗಲೇ ಮಾಡಿದ್ದೇನೆ. ಸರಿ, ಈ ಪದ್ಯವನ್ನು ಹೇಳ್ತಾ ಹೋಗ್ತೀನಿ. ನೀವು ಆ ಪದ್ಯದ ಗೆರೆಯ ಮೇಲೆ ನಿಮ್ಮ ಬೆರಳನ್ನು ಇಡ್ತಾ ಬನ್ನಿ. ತಾಯಿ ಬಾರ ಮೊಗವತವರ ಕನ್ನಡಿಗರ ಮಾತೆಯೇ, ಹರಸು ತಾಯಿ ಸುತರಕಾಯೆ ನಮ್ಮ ಜನ್ಮದಾತೆಯೇ, ನಮ್ಮ ತಪ್ಪ ನೆನಿತು ತಾಳ್ವೆ ಅಕ್ಕರೆಯಿಂದೆಮ್ಮನಾಳ್ವೆ, ನೀನೆ ಕಾಣೆ ನಮ್ಮ ಬಾಳ್ವೆ ನಿನ್ನ ಮರಿವೆಲ್ಲೆಮ್ಮೆವು, ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡವೆಮ್ಮೆವು. ಅಂದ್ರೆ ತಾಯಿ ಬಾರ, ಈ ಕನ್ನಡಾಂಬೆಯನ್ನ ಏನಂತ ಹೇಳತ್ತಾರ? ತಾಯಿ, ನಮ್ಮ ಹೆತ್ತ ತಾಯಿ, ಮತ್ತು ಈ ನಮ್ಮನ್ನ ಹೊತ್ತಂತಹ ಕನ್ನಡ ತಾಯಿ ಅಂತ ಹೇಳಿ. ಕನ್ನಡಿಗರ ಮಾತೆ, ಎಲ್ಲ ಕನ್ನಡಿಗರ ತಾಯಿಯಾದಂಥ ನೀನು. ಹರಸು ತಾಯಿ, ನಮ್ಮನ್ನ ಹಾರೈಸು. ಸುತರ ಕಾಯಿ, ಸುತ ಅಂತ ಹೇಳಿದ್ರೆ ಮಗ. ಹೌದಾ? ಮಕ್ಕಳನ್ನ ಕಾಯಿ, ನಮ್ಮ ಜನ್ಮದಾತೆ. ಜನ್ಮದಾತೆ ಅಂತಂದ್ರೆ ತಾಯಿ. ತಾಯಿಗೆ ಮತ್ತೊಂದು ಸಮಾನಾರ್ಥಕ ಪದ ಯಾವುದು? ಜನ್ಮದಾತೆ. ನಮ್ಮ ತಪ್ಪ ನೆನಿತು ತಾಳ್ವೆ, ನಾವೇನೋ ತಪ್ಪು ಮಾಡಿದ್ರು ನಮ್ಮನ್ನ ಕ್ಷಮಿಸು. ಅಕ್ಕರೆಯಿಂದ ಅಮ್ಮನಾಳ್ವೆ, ನೀನು ಅಕ್ಕರೆಯಿಂದ ನಮ್ಮನ್ನ ಕಾಯಿ. ನೀನೇ ಕಾಣೆ ನಮ್ಮ ಬಾಳ್ವೆ, ನೀನೇ ನಮ್ಮ ಜೀವನ. ನಿನ್ನ ಮರೆಯಲ್ಲೆಮ್ಮೆವು, ನಿನ್ನ ಮರೆಯೋಕೆ ನಮ್ಮ ಕಡೆಯಿಂದ ಸಾಧ್ಯ ಇಲ್ಲ. ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡವೆಮ್ಮೆವು. ತನು ಕನ್ನಡ, ಮನ ಕನ್ನಡ ಮತ್ತು ಈ ನಮ್ಮ ನುಡಿ ಸಹ ಕನ್ನಡ ಅಂತ ನಾವು ಹೇಳ್ತೀವಿ ಅಂತ ಹೇಳಕತ್ತಾರ. ಎರಡನೇ ಒಂದು ಪದ್ಯದಲ್ಲಿ ನೋಡೋಣ ವಿದ್ಯಾರ್ಥಿಗಳು. ಹಣ್ಣು ನೀವ ಕಾಯ ನೀವ ಪರಿಪರಿಯ ಮರಂಗಳು, ಪತ್ರ ನೀವ ಪುಷ್ಪ ನೀವ ಲತೆ ತರ ತರಂಗಳು, ತೆನೆಯ ಕೆನೆಯ ಗಾಳಿಯೋ ಖಗಮೃಗ ಘೋರ ಗಾಳಿಯೋ, ನದಿ ನಗರ ನಗಾಳಿಯೋ, ಇಲ್ಲಿಲ್ಲುದುದಳಿದೆ ಜೇನು ಸುರಿಯುವ ಹಾಲು ಹರಿವ ದಿವ್ಯಂ ಭೂಮಿಗಿಳಿದಿದೆ. ಸರಿ, ಹಣ್ಣ ನೀವ ಕಾಯ ನೀವ ಪರಿಪರ ಮರಂಗಳು. ಕನ್ನಡ ನಾಡಿನಲ್ಲಿ ಹಲವಾರು ಥರದ ಹಣ್ಣುಗಳದಾವ. ಹಣ್ಣು ನೀನ, ಕಾಯಿ ನೀನ. ಪರಿಪರಿ ಮರಂಗಳು, ಥರ ವಿಧವಾದಂತಹ ಮರಗಳಿದಾವ ಅಂತ ಹೇಳ್ತಾರೆ. ಪತ್ರ ನೀವ ಪುಷ್ಪ ನೀವ ಲತೆ ತರ ತಂಗಳು, ನೀನೇ ಪತ್ರ. ಪತ್ರ ಅಂತಂದ್ರೆ ಎಲೆ, ಹಚ್ಚ ಹಸಿರಾದ ಎಲೆಗಳು. ಪುಷ್ಪ ಮೀವ, ಪುಷ್ಪ ನೀನು, ವಿವಿಧ ರೀತಿಯ ಪುಷ್ಪಗಳು ನೀನೇ. ಲತೆ ತರ ತರಂಗಳು, ವಿವಿಧ ರೀತಿಯಾದಂತಹ ಬಳ್ಳಿಗಳು ಸಹ ನೀನೇ. ತೆನೆಯ ಕೆನೆಯ ಗಾಳಿಯೋ, ತೆನೆ ಅಂತ ಹೇಳಿದ್ರ ಪೈರು ಈಗ ಸಿದ್ಧವಾಗಿರ್ತೈತಲ್ಲ, ಆವಾಗ ತೆನೆಯನ್ನ ಬಿಡ್ತೈತಿ. ಉದಾಹರಣೆಗೆ ರಾಗಿ ತೆನೆ ನೋಡಿದ್ರಲ್ಲ, ರಾಗಿ ತೆನೆ ಬಾಗಿ ನಿಂತ್ಕೊಂಡಿರ್ತೈತೆ. ಯಾವಾಗ ಪೈರು ಕಟಾವಿಗೆ ಬಂದಿರ್ತೈತಲ್ಲ ಅದು ಬಾಗಿ ನಿಂತಿರ್ತೈತಿ, ಅದು ತೆನೆ. ತೆನೆಯ ಕೆನೆ ಅಂತಂದ್ರೆ ಹಾಲಿನ ಮೇಲೆ ಬರ್ತಕ್ಕಂಥ ಕೆನೆ ಇರ್ತೈತಲ್ಲ, ಆ ಕೆನೆ. ತೆನೆಯ ಕೆನೆಯ ಗಾಳಿಯೋ, ಆ ಗಾಳಿಗೆ ತೆನೆ ಯಾವ ರೀತಿಯಾಗಿ ಹೊರಳಾಡ್ತಿರ್ತೈತಿ ಅಂತ ಹೇಳ್ತಾರ. ಖಗ ಮೃಗ ಘೋರ ಗಾಳಿಯೋ, ಖಗ ಅಂತ ಹೇಳಿದ್ರೆ ಇಲ್ಲಿ ಪಕ್ಷಿ, ಮೃಗ ಅಂತ ಹೇಳಿದ್ರ ಪ್ರಾಣಿ, ಆಮೇಲೆ ಉರಗ ಅಂತ ಹೇಳಿದ್ರ ಈ ಸರೀಸೃಪಗಳು, ಹಾವು, ವಿವಿಧ ರೀತಿಯಾದಂತಹ ಏನದಾವ ಇಲ್ಲಿ ಜೀವಿಗಳದಾವಲ್ಲ, ಅಂತ ಒಂದು ಸಮೃದ್ಧ ಕಾಡಿನ ಒಂದು ಜೀವಿಯನ್ನು ಹೊಂದಿದಂತಹ ಕನ್ನಡ ತಾಯಿ ನೀನು ಅಂತ ಹೇಳ್ತಾರೆ. ನದಿ ನಗರ ನಗಾಳಿಯೋ, ದೊಡ್ಡ ದೊಡ್ಡ ಪಟ್ಟಣಗಳದಾವ ಇಲ್ಲಿ, ನದಿಗಳದಾವ, ಎಂತ ಪವಿತ್ರವಾದಂತಹ ನದಿಗಳದಾವ. ಹಾಗಾದ್ರೆ ಕರ್ನಾಟಕದಲ್ಲಿರ್ತಕ್ಕಂತಹ ಮುಖ್ಯವಾದ ನದಿಗಳು ಯಾವ್ಯಾವು? ಮೊದಲಿಗೆ ಕಾವೇರಿ, ತುಂಗಭದ್ರಾ, ಮತ್ತೆ ಕೃಷ್ಣ, ಘಟಪ್ರಭಾ, ಮಲಪ್ರಭಾ. ಹೌದಾ? ಅಷ್ಟೊಂದು ಸಮೃದ್ಧವಾದಂತಹ ನದಿಯನ್ನ ಹೊಂದಿದೆ ಅಂತ ಹೇಳ್ತಾರ. ಇಲ್ಲಿದ್ದುದೊಳೆ ಏನಿದೆ, ಇಲ್ಲಿಲ್ಲದ್ದು ಏನಿದೆ? ಜೇನು ಸುರಿಯುವ ಹಾಲು ಹರಿಯುವ ದಿವ್ಯ ಭೂಮಿಗಿಳಿದಿದೆ.
ಇಲ್ಲಿ ಈ ಭೂಮಿಯನ್ನ ನೋಡಿದ್ರೆ ಏನ್ ಅನಿಸ್ತೈತಿ, ಜೇನು ಸುರಗದೈತಿ, ಹಾಲು ಹರಿದು ಹೊಳೆಯಾಗಿ ಹೊರಟಿದೆ ಅಂತ ಒಂದು ಪವಿತ್ರವಾದಂತಹ ಭೂಮಿ ಇದಾಗಿದೆ ಅಂತ ಕವಿಗಳು ಹೇಳ್ತಾರ. ಸರಿ, ಮೂರನೇ ಒಂದು ಪದ್ಯ. ಜೈನರಾದ ಪೂಜ್ಯಪಾದ ಕೊಂಡ ಕುಂದವರ್ಯರ. ಈ ಕೊಂಡ ಕುಂದವರ್ಯರ ಅಂತಂದ್ರೆ ಜೈನ ಧರ್ಮದಲ್ಲಿ ಎರಡು ವಿಧಗಳು, ಒಂದು ಶ್ವೇತಾಂಬರ ಮತ್ತು ಇನ್ನೊಂದು ದಿಗಂಬರ. ಈ ದಿಗಂಬರದ ಪಂಥದ ಮುಖಂಡರ ಹೆಸರು ಕೊಂಡ ಕುಂದವರ್ಯ. ಹೌದಾ, ಅಂತಹ ಪುಣ್ಯಾತ್ಮರ ಒಂದು ಸ್ಥಾನ ಇಲ್ಲಿದೆ ಅಂತ ಹೇಳ್ತಾರ. ಮಧ್ವಯತಿ ಬಸವಪತಿ ಮುಖ್ಯ ಧರ್ಮಾಚಾರ್ಯರ. ಹಂಗಾದ್ರ ಮಧ್ವಯತಿ ಅಂತಂದ್ರೆ ಮಧ್ವಾಚಾರ್ಯರು. ಹೌದಾ, ಮಧ್ವ ಒಂದು ಧರ್ಮವನ್ನ ಸ್ಥಾಪನೆ ಮಾಡಿದವರು ಮಧ್ವಾಚಾರ್ಯರು. ಆಮೇಲೆ ಬಸವಪತಿ ಶೈವ ವೀರಶೈವ ಒಂದು ಧರ್ಮ ಸ್ಥಾಪನೆಗೆ ಕಾರಣರಾದಂತಹ ಬಸವಣ್ಣನವರು ಈ ಒಂದು ಮತಾಚಾರ್ಯರ ಅಂದ್ರೆ ಮತವನ್ನ ಸ್ಥಾಪನೆ ಮಾಡಿದಂತಹ ವ್ಯಕ್ತಿಗಳು ಇಲ್ಲಿ ಜನ್ಮವನ್ನ ಪಡೆದಾರ ಅಂತ ಹೇಳ್ತಾರ. ಶರ್ವ ಇದು ನೃಪತುಂಗ ಮಹಾರಾಜನ ಮತ್ತೊಂದು ಹೆಸರು ಶರ್ವ ಅಂತ ಹೇಳ್ತಾರೆ. ಶರ್ವ ಪಂಪ ರನ್ನರ. ಪಂಪ ನಮ್ಮ ಆದಿಕವಿ. ಹೌದಾ, ಆದಿಪುರಾಣ ಅನ್ನುವಂತ ಒಂದು ಮಹಾನ್ ಗ್ರಂಥವನ್ನ ಬರೆದ್ರು. ನಾವು ಅವ್ರನ್ನ ಆದಿಕವಿ ಅಂತ ಕರಿತೀವಿ. ರನ್ನನ ಗದಾಯುದ್ಧ. ಲಕ್ಷ್ಮೀಪತಿ ಜನ್ಯರ. ಜೈಮಿನಿ ಭಾರತವನ್ನ ಬರೆದಂತಹ ಲಕ್ಷ್ಮೀಪತಿ. ಜನ್ನರ ಯಶೋಧರ ಚರಿತೆಯನ್ನ ಬರೆದಂತಹ ಜನ್ನಕವಿ. ಷಡಕ್ಷರಿ ಮುದ್ದಣ್ಣರ. ರಾಮಾಶ್ವತ ಮೇಧ ಅನ್ನುವಂತಹ ಒಂದು ಮಹಾನ್ ಕಾವ್ಯವನ್ನ ಬರೆದಂತಹ ಮುದ್ದಣ್ಣ. ಆ ಒಂದು ಕವಿತೆ, ಆ ಒಂದು ಮಹಾಗ್ರಂಥವನ್ನ ಓದ್ಬೇಕು ನಾವು. ಅಂತಂತ ಶ್ರೇಷ್ಠವಾದಂತಹ ಕವಿಗಳು ಇಲ್ಲಿ ನಮ್ಮ ಕನ್ನಡಿನಲ್ಲಿ ನೆಲೆಸಾರ. ಅಂದ್ರೆ ಇಲ್ಲಿ ಜನ್ಮವನ್ನ ಎತ್ತಿ ಅವರು ನಮಗಂತ ಒಂದು ಭವ್ಯವಾದ ಸಾಹಿತ್ಯ ಪರಂಪರೆಯನ್ನ ಬಿಟ್ಟು ಹೋಗಾರ ಅಂತ ಹೇಳ್ತಾರೆ. ಅಶ್ವಮೇಧ ಯಾಗ ಮುದ್ದಣ್ಣನವರು ಬರೆದಂಥದ್ದು. ಅದೇ ರೀತಿಯಾಗಿ ಪುರಂದರ, ನಮ್ಮ ಕರ್ನಾಟಕ ಸಾಹಿತ್ಯದ ಪಿತಾಮಹ ಅಂತ ಕರಿತೀವಲ್ಲ, ಪುರಂದರದಾಸರು ಅವರು ಸಹ ಇಲ್ಲೇ ಜನ್ಮವನ್ನ ಎತ್ತಿದ್ದಾರೆ. ರಾಜಶ್ರೀ ಬಿರುದು ಪಡೆದಂತಹ ವಿದ್ಯಾರಣ್ಯರ ಇಲ್ಲಿ ಏನ್ ಮಾಡಾರ, ಜನ್ಮವನ್ನ ಪಡೆದು ಈ ಭೂಮಿಯನ್ನ ಪಾವನಗೊಳಿಸಾರ. ತಾಯಿ ನಿನ್ನ ಬಸರೆ ಹೊನ್ನಗನಿ ವಿದ್ಯಾರಣ್ಯರ. ತಾಯಿ ನಿನ್ನ ಗರ್ಭ ಏನೈತಲ್ಲ ಅದು ಚಿನ್ನದಿಂದ ಮಾಡಿದ್ದು. ಅಂತಹ ಗರ್ಭದಲ್ಲಿ ಚಿನ್ನದಂತ ವ್ಯಕ್ತಿಗಳು ಏನ್ ಮಾಡಾರ, ಜನ್ಮವನ್ನ ಎತ್ತಾರ ಅಂತ ಹೇಳ್ತಾರ. ನೆಕ್ಸ್ಟ್, ಹಳೆಯ ಬೀಡ ಬೇಲನಾಡ ಮಾಡವೆನಿತೋ ಸುಂದರಂ. ಬಿಳಿಯ ಕೊಳದ ಕಾರಕಳದ ನಿಡುಕರೇನಿತೋ ಬಂಧುರಂ. ಇಲ್ಲಿಲ್ಲದ ಶಿಲ್ಪಮಿಲ್ ನಿನ್ನ ಕಲ್ಲೆ ನುಡಿಯುವುದಲ್. ಹಿಂಗತೆ ನಿವಾಲ ಸೊಲ್ಲ. ನಮ್ಮ ತೃಷೆಗೆ ದಕ್ಕಿಸು ಹೊಸತು ಕಿನ್ನರಿಯಲ್ಲಿ ನಿನ್ನ ಹಳೆಯ ಹಾಡನುಕ್ಕಿಸು. ಹಳೆಯ ಬೀಡು ಬೇಲನಾಡು. ಇಲ್ಲಿ ಬೇಲನಾಡು ಅಂದ್ರೆ ಬೇಲೂರು. ಬೇಲೂರಿಗೆ ಬೇಲನಾಡ ಅಂತ ಇಲ್ಲಿ ಹೇಳಕತ್ತಾರ. ಹಳೆ ಬೀಡು ಮತ್ತು ಬೇಲೂರು ಅಲ್ಲಿ ಕಾಣಂತಹ ಶಿಲ್ಪ ಜಗತ್ ಪ್ರಸಿದ್ಧವಾಗಿವೆ. ಅಂತಹ ಸುಂದರವಾದ ಒಂದು ಶಿಲ್ಪಕಲೆಯನ್ನು ನೋಡಲು ನಮ್ಮ ಕಣ್ಗಳು, ಎರಡು ಕಣ್ಗಳು ನಮ್ಗೆ ಸಾಕಾಗುವುದಿಲ್ಲ. ಬಿಳಿಯ ಕೊಳದ ಕಾರಕಳದ ನಿಡುಕರೇನೇತೋ ಬಂಧುರಂ. ಬಿಳಿಯ ಕೊಳದ ಅಂದ್ರೆ ಕಾರ್ಗಳದಲ್ಲಿ ಬರ್ತಕ್ಕಂತಹ ಸಮುದ್ರ ಬಿಳಿಯ ಕೊಳ ಅಂತ ಹೇಳ್ತಾರೆ. ಎಷ್ಟು ಸಮೃದ್ಧವಾದಂತಹ ಒಂದು ಸ್ಥಳ ಅದು. ಇಲ್ಲಿಲ್ಲದ ಶಿಲ್ಪ ಮಿಲ್. ಇನ್ನೊಂದು ಬರ್ತೈತಿ ಕಾರ್ಕಳ ಅಂತ ಹೇಳಿದ್ರೆ ನಾವೇನಂತ ಶ್ರವಣ ಬಣಗೋಳ ಏಕಶಿಲಾ ಒಂದು ಮೂರ್ತಿ ಐತಲ್ಲ, ಯಾರ್ದದು? ಗೊಮ್ಮಟೇಶ್ವರ. 52 ಅಡಿ ಎತ್ತರ ಇರ್ತಕ್ಕಂಥ ಏಕಶಿಲಾ ವಿಗ್ರಹ ಗೊಮ್ಮಟೇಶ್ವರದು. ಅದನ್ನು ಎಂತ ಸುಂದರವಾಗಿ ಕೆತ್ತಲಾಗಿದೆ. ಇಲ್ಲಿಲ್ಲದ ಶಿಲ್ಪ ಮಿಲ್ ನಿನ್ನ ಕಲ್ಲೇ ನುಡಿಯುವುದಲ್ಲ. ಇಲ್ಲಿ ಇದ್ದಂತಹ ಶಿಲ್ಪಕಲೆ ಬೇರೆ ಎಲ್ಲೂ ಸಿಗೋದಿಲ್ಲ. ಶಾಸನಗಳು ಹಿಂದಿನ ಇತಿಹಾಸವನ್ನ ನಾವು ಆ ಶಾಸನಗಳ ಆಧಾರದ ಮೇಲೆನೆ ಕಲಿತೀವಿ. ಹೌದಾ? ಅವು ನಮ್ಮ ಇತಿಹಾಸ ಅಭ್ಯಾಸಕ ಶಾಸನಗಳು ಸಹ ನಮಗ ಶಾಸನಗಳಲ್ಲಿ ಹಲವಾರು ವಿಧ. ನೀವು ಈಗಾಗಲೇ ಕಲ್ತೀರಿ. ಒಂದು ಸಾಹಿತ್ಯ ಇರ್ಬೋದು, ಇನ್ನೊಂದು ಅಲ್ಲಿರ್ತಕ್ಕಂತಹ ಕಲ್ಲುಗಳ ಮೇಲೆ ಬೈರ್ತಕ್ಕಂತಹ ಬರವಣಿಗೆಗಳು. ನಿನ್ನ ಕಲ್ಲೇ ನುಡಿಯುವುದಲ್. ಈಗ ಹಂಪೆಗೆ ಹೋಗಿದ್ರೆ ನೀವು ಅಲ್ಲಿ ಸ್ವರಗಳನ್ನು ಸರಿ ಗ ಆ 7 ಸ್ವರಗಳನ್ನ ಏನ್ ಮಾಡ್ತೈತಂತಂದು ಹೇಳ್ತೈತಂದ. ನೋಡಿರ ನೀವು
ಇನ್ನೂವರೆಗೂ ಯಾಕೆ ಇಲ್ಲ, ಹೋಗಿ ಆ ಒಂದು ಹಂಪಿಗೆ ನಿಮ್ಮ ಭೇಟಿಯನ್ನು ಕೊಡಿ. ಹಿಂಗತೆ ನೀವಾಲ ಸೊಲ್ಲ. ಸೊಲ್ಲ ಅಂತ ಹೇಳಿದ್ರೆ ಇಲ್ಲಿ ಮಾತು. ನಮ್ಮ ತೃಷೆಗೆ ಧಕ್ಕಿಸು. ತೃಷೆ ಅಂತಂತಂದ್ರೆ ಬಾಯಾರಿಕೆ. ಹೌದಾ? ತೃಷೆ ಅಂತಂದ್ರೆ ಬಾಯಾರಿಕೆ ಅಲ್ಲ. ಈ ಒಂದು ಸುಂದರವಾದಂತಹ ಒಂದು ಸಮೃದ್ಧವಾದಂತಹ ಕನ್ನಡ ನಾಡು ನಮ್ಮ ಒಂದು ಬಾಯಾರಿಕೆಯನ್ನು ನೀಗಿಸಿದೆ. ಹೊಸತು ಕಿನ್ನರಿಯಲ್ಲಿ ನಿನ್ನ ಹಳೆಯ ಹಾಡನ್ನುಕ್ಕಿಸು. ಕಿನ್ನರಿ ಅಂತ ಹೇಳಿದ್ರೆ ಊದೋ ಒಂದು ವಾದ್ಯ. ಆ ಒಂದು ಹೊಸತಾದಂಥ ಕಿನ್ನರಿಯಲ್ಲಿ ನಿನ್ನ ಹಳೆಯ ಹಾಡನ್ನು ಉಕ್ಕಿಸು. ಹಳೆಯ ನಿನ್ನ ಹಾಡನ್ನು, ನಿನ್ನ ಭವ್ಯ ಪರಂಪರೆಯನ್ನು ಏನು ಮಾಡು, ಉಕ್ಕಿಸು, ಕೇಳಿಸು ಅಂತ. ತನ್ನ ಮರೆಯುವ ಕಂಪನರಿಯದೇನೆ ಹೊರಗೆ ಹುಡುಕುವ ಮೃಗಸೇಡು ನಮ್ಮ ಪಾಡು ಪರರ ನಾಡಿಗೆ ಮಿಡುಕುವ. ನಾವು ಪಾಶ್ಚಾತ್ಯೀಕರಣಕ್ಕೆ ಪರಿವರ್ತನೆ ಆಗ್ತಾ ಇದ್ದೀವಿ. ನಮ್ಮ ಪರಂಪರೆಯನ್ನು ಬಿಟ್ಟು ಬೇರೆ ಯಾರೋ ಒಂದು ಪರಂಪರೆಯನ್ನು, ಅಂದರೆ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಹೇಳಿ ನಾವೇನು ಅನುಕರಣೆ ಮಾಡಕತ್ತೀವಿ. ನಮ್ಮಲ್ಲಿರ್ತಕ್ಕಂಥ ಸಂಸ್ಕೃತಿ ಬೇರೆ ಎಲ್ಲೂ ಇಲ್ಲ. ಅದು ನಾವೇನು ಮಾಡಕತ್ತೀವಿ, ಅವ್ರ ಸಂಸ್ಕೃತಿಯನ್ನು ನಾವು ಏನು ಮಾಡಕತ್ತೀವಿ, ಅನುಕರಣೆ ಮಾಡಕತ್ತೀವಿ. ಅವ್ರು ಆ ಥರ ಬಟ್ಟೆ ಹಾಕ್ತಿರ್ಬೋದು, ಅಲ್ಲಿರ್ತಕ್ಕಂಥ ಹವಾಮಾನಕ್ಕೆ ಅನುಗುಣವಾಗಿ ಅವರು ಆ ರೀತಿಯಾದಂಥ ಬಟ್ಟೆಯನ್ನು ಹಾಕಿದ್ರೆ ನಾವೇನು ಮಾಡ್ತೀವಿ, ನಮ್ಮಲ್ಲಿ ಇರ್ತಕ್ಕಂತಹ ಒಂದು ಪರಿಸ್ಥಿತಿ, ಅಂದರೆ ನಮ್ಮಲ್ಲಿ ಸಮತಟ್ಟಾದ ಅಥವಾ ಸರ್ವತೋಮುಖವಾದಂತಹ ಒಂದು ಅಭಿವೃದ್ಧಿಯನ್ನು ನಾವು ಬಿಟ್ಟು ಬೇರೆಯವರನ್ನ ಏನು ಮಾಡಕತ್ತೀವಿ, ಅನುಕರಣೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮೃಗದ ಸೇಡು ನಮ್ಮ ಪಾಡು ಪರರ ನುಡಿಗೆ ಮಿಡುಕುವ. ಈಗ ಕಸ್ತೂರಿ ಮೃಗ ಏನೈತಲ್ಲ, ಆದರೆ ತನ್ನಲ್ಲಿರ್ತಕ್ಕಂತಹ ಒಂದು ಕಸ್ತೂರಿ ವಾಸನೆಯನ್ನು ಬಿಟ್ಟು ಅದು ತನ್ನಲ್ಲೇ ಇದೆ ಅಂತ ಅದು ಗೊತ್ತಿಲ್ಲ, ಆದರೆ ಬೇರೆ ಎಲ್ಲ ಹುಡ್ಕೊಂಡು ಬರ್ತೈತಂತ. ಎಲ್ಲಿದೆ ಈ ಸುಂದರವಾದ, ಇದು ಒಂದು ಮನಸೆಳೆಯುವಂತಹ ಒಂದು ಸುಗಂಧಭರಿತವಾದಂತಹ ಒಂದು ವಾಸನೆ ಎಲ್ಲಿಂದ ಬರಾಗತೈತಿ ಅಂತ, ಆದ್ರೆ ತನ್ನಿಂದನ ಬರಾಗತೈತಿ ಅಂತ ಅದಕ್ಕೆ ಅರ್ಥ ಆಗ್ತದೆ. ಅದೇ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ನಮ್ಮ ಕನ್ನಡದ ಒಂದು ಮಹಿಮೆಯನ್ನು ನಾವು ತಿಳಿದುಕೊಳ್ತಾ ಇಲ್ಲ. ಬೇರೆ ಎಡೆ ನಾವೇನು ಮಾಡಕತ್ತೀವಿ, ಮನಸ್ಸೋಲಾಗತ್ತೀವಿ ಅಂತ. ಬೇರೆ ನುಡಿಗೆ ಮಿಡುಕುವ ಕನ್ನಡ ಕಸ್ತೂರಿಯನ್ ಹೊಸತು ಸಿರಿಯನ್ ತೀಡೆದನ್ ಸುರಭಿಯಲ್ಲಿ ನಿನ್ನದನ್ ನವಶಕ್ತಿಯನ್ನೆಬ್ಬಿಸು ಹೊಸ ಸುಗಂಧ ದೊಸೆಗೆಯಿಂದ ಜಗದಿ ಹೆಸರ ಹಬ್ಬಿಸು. ಈ ಕನ್ನಡ ಕಸ್ತೂರಿಯಿಂದ ನೀನೇನು ಮಾಡು, ಸುರಭಿ ಅಂತ ಹೇಳಿದ್ರೆ ಏನಂತ ಹೇಳ್ತೀವಿ, ಸುರಭಿ ಅಂದ್ರೆ ಸುಮಧುರವಾದಂತಹ ಸಂಗೀತ. ಆ ಸುರಭಿ ಒಳಗೆ ಶಕ್ತಿಗಳಲ್ಲಿ ನವಶಕ್ತಿ ಅಂದ್ರೆ 9 ಶಕ್ತಿಗಳು ಅಂತ ಹೇಳ್ತೀವಿ, ನವದೇವತೆಗಳು ಅಂತ ಹೇಳ್ತೀವಿ. ಆ 9 ಶಕ್ತಿಯನ್ನು ಏನೇನು ಎಬ್ಬಿಸು, ಹೊಸ ಸುಗಂಧ ದೊಸೆಗೆಯಿಂದ ಜಗದ ಹೆಸರ ಹಬ್ಬಿಸು. ಜಗದಲ್ಲಿ ಈ ಕನ್ನಡ ನಾಡಿನ ಒಂದು ಹೆಸರನ್ನ ನೀನು ಹಬ್ಬಿಸು, ನಿನ್ನಲ್ಲಿರುವಂತಹ ನವಶಕ್ತಿಯನ್ನ ಎಚ್ಚರಗೊಳಿಸು ಅಂತ ಹೇಳಕತ್ತಾರ. ನೆಮ್ಮದಿಯಂ ತಾಯಿ ಬದಲಿಸು ಎಲ್ಲರ ಬಾಯಲ್ಲಿ ನೆಲೆಸು ನಮ್ಮ ಮನದೊಂದೇ ಕಲಿಸು ಇದೊಂದನೇ ಕೋರುವೆ ನಿನ್ನ ಮೂರ್ತಿ ಜಗತ್ಕೀರ್ತಿ ಎಂದೆಮ್ಮೆಗೆ ತೋರುವೆ. ನಾನು ಬೇರೆ ಏನೋ ಕೇಳೋದಿಲ್ಲ ತಾಯಿ. ನೆಮ್ಮದಿಯಂ ತಾಯಿ ಬದಲಿಸು, ನಮ್ಮಲ್ಲಿ ನೆಮ್ಮದಿಯನ್ನ ನೆಲೆಸು, ಎಲ್ಲರ ಬಾಯಲ್ಲಿ ನೆಲೆಸು, ಎಲ್ಲರ ಬಾಯೊಳಗೂ ನೀನು ಇರಬೇಕು. ನಮ್ಮ ಮನಮನ್ನೊಂದು ಕಲಿಸು. ನಾವು ಮನವನ್ನು ನೊಂದಂತ ಅಂದ್ರೆ ಮನದಲ್ಲಿರ್ತಕ್ಕಂಥ ನೋವನ್ನು ಏನು ಮಾಡು, ಅಳಿಸು. ನಮಗ ಕನ್ನಡವನ್ನ ಪ್ರೀತಿಸುವಂತಹ ಒಂದು ಭಾವನೆಯನ್ನು ನೀನು ಕೊಡು. ಇದನ್ನೊಂದ ಕೋರುವೆ, ಇದನ್ನೊಂದೇ ನಾನು ಏನು ಮಾಡ್ಕೊಳಕ್ತೀನಿ, ನಿನ್ನ ಹತ್ರ ಕೇಳಾಕತ್ತೀನಿ. ನಿನ್ನ ಮೂರ್ತಿ ಜಗತ್ಕೀರ್ತಿ ಎಂದೆಮ್ಮಗೆ ತೋರು. ನಿನ್ನ ಮೂರ್ತಿ ಜಗತ್ತಿಗೆ ಒಂದು ಕೀರ್ತಿ, ಇದನ್ನಷ್ಟೇ ನಾನು ನಿನ್ನಲ್ಲಿ ಕೇಳಾಕತ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸರಿ, ಈ ಪದ್ಯವನ್ನು ಮತ್ತೆ 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 ಓದಿ ವಿದ್ಯಾರ್ಥಿಗಳೇ. ಕೆಲವೊಂದು ಪದ್ಯಗಳನ್ನು ಇಲ್ಲಿ ನಾವು ಏನು ಮಾಡಬೇಕು, ಅರ್ಥವನ್ನು ಕೆಡದಂತ ಅದನ್ನು ಒಡೆದ್ಬಿಟ್ಟು ಓದಬೇಕಾಗಿದೆ. ಸರಿ, ಹಾಗಾದರೆ ಈ ಪದ್ಯವನ್ನು ನೀವು ಓದಲು ರೂಢಿ ಮಾಡ್ಕೋಬೇಕು. ನಂತರ ನಾನು ಈಗಾಗಲೇ ಕವಿ ಪರಿಚಯವನ್ನು ಕೊಟ್ಟಿದ್ದೀನಲ್ಲ, ಕವಿ ಪರಿಚಯ ಪದ್ಯದ ಹೆಸರನ್ನು ಹಾಕಿ ಕವಿ ಪರಿಚಯವನ್ನು ಬರಿಬೇಕು. ತದನಂತರ ಪ್ರಶ್ನೋತ್ತರಗಳನ್ನು ನಾನು ನಿಮ್ಗೆ ಕಳಿಸ್ತೀನಿ ವಿದ್ಯಾರ್ಥಿಗಳೇ. ಪದಗಳ ಅರ್ಥಗಳನ್ನು ಕೊಡಲಾಗಿದೆ, ಪುಟ ಸಂಖ್ಯೆ 90. ಆ ಪದಗಳ ಅರ್ಥಗಳನ್ನು ನೀವಿಲ್ಲಿ ಬರಿಬೇಕು. ಅದರೊಟ್ಟಿಗೆ ನಗಾಳಿ, ಖಗ ಮೃಗ ಗೋರಗಾಳಿ, ಆಮೇಲೆ ಕೊಂಡ ಇವ್ರು ಏನದಾರಲ್ಲ ಕೊಂಡ ಕುಂದವರ್ಯ,
ಇವರ ಒಂದು ಸಂಕ್ಷಿಪ್ತ ಪರಿಚಯ ಇಲ್ಲಿದೆ. ಜೈನ ಧರ್ಮದಲ್ಲಿ ದಿಗಂಬರ ಮತ್ತು ನಾನು ಈಗಾಗಲೇ ಹೇಳಿದೆ, ದಿಗಂಬರ ಮತ್ತು ಶ್ವೇತಾಂಬರ ಎಂಬ ಸಂಪ್ರದಾಯದ ಭೇದಗಳು ಹುಟ್ಟುವ ಮೊದಲು ಜೈನ ಧರ್ಮವು ಅಂತರ್ಹ, ಅನೇಕಾಂತ ಎಂಬಿವೆ ಮೊದಲಾದ ಹೆಸರುಗಳಿಂದ ಪ್ರಸಿದ್ಧವಾಗಿತ್ತು. ವಿಕ್ರಮಶಕೆ 136ನೇ ವರ್ಷದಲ್ಲಿ ಅಂದರೆ ಕ್ರಿಸ್ತಶಕ 80-81ರಲ್ಲಿ ಇದು ದಿಗಂಬರ ಮತ್ತು ಶ್ವೇತಾಂಬರ ಎಂಬ ಸಂಪ್ರದಾಯಗಳಾದವು. ಅಂದ್ರೆ ಆಚರಣೆ ಮೇಲ್ಗಡೆ ಏನ್ ಮಾಡಿದ್ರು, 2 ಭಾಗಗಳನ್ನ ಮಾಡಿದ್ರು. ಶ್ವೇತಾಂಬರ ಎನ್ನುವರು ಬಿಳಿ ಬಟ್ಟೆಗಳನ್ನು ಧರಿಸ್ತಾರೆ. ದಿಗಂಬರ ಅಂದ್ರೆ ಯಾವುದೇ ರೀತಿಯಾದ ಬಟ್ಟೆಯನ್ನು ಅವರು ಧರಿಸೋದಿಲ್ಲ. ದಿಗಂಬರ ಸಂಪ್ರದಾಯಕ್ಕೆ ಮೂಲ ಸಂಘವೆಂದು ಹೆಸರಾಯಿತು. ಪದ್ಮನಂದಿನಿ ನಂದಿ ಎಂಬ ಮೊದಲನೇ ಹೆಸರುಳ್ಳ ಕುಂದಾಚಾರ್ಯರು ಈ ಮೂಲ ಸಂಘದ ಮುಂದಾಳೆಂದು ಒಂದು ಗಣದ ಒಡೆಯನೆಂದು ಕಂಡುಬರುತ್ತದೆ. ಈ ಒಂದು ಗಣದ ಅಂದ್ರೆ ದಿಗಂಬರ ಒಂದು ಪಂಥದ ಮುಖಂಡರು ಯಾರು? ಕೊಂಡ ಕುಂದವರ್ಯ. ಸರಿ, ಈ ಎಲ್ಲ ಪ್ರಶ್ನೋತ್ತರಗಳನ್ನ ನೀವು ಬರೆಯಲು ರೂಢಿ ಮಾಡ್ಕೋಬೇಕು. ಹೌದಾ? ಅದು ಯಾವುದೇ ರೀತಿಯಾದಂತಹ ತಪ್ಪುಗಳಾದ್ರೆ ನಾನು ಕಳಿಸಿರೋ ಉತ್ತರಗಳನ್ನು ನೀವು ನೋಡಿ ಅವುಗಳನ್ನ ಸರಿ ಮಾಡ್ಕೊಡಿ. ಪಾಠವನ್ನು ಓದಿ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಲು ಪ್ರಯತ್ನಿಸಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಾಠದೊಂದಿಗೆ ನಿಮ್ಮ ಎದುರಿಗೆ ಬರ್ತೀನಿ ವಿದ್ಯಾರ್ಥಿಗಳೇ. ಅಲ್ಲಿಯವರೆಗೂ ಶುಭ ದಿನ.